ಹಲೋ ಎವ್ರಿವನ್. ನಾನು ತಮ್ನೇಲ್ ನೋಡಿಬಿಟ್ಟು ಎಲ್ಲರೂ ಬಿಟ್ಕಾಯಿನ್ ಕ್ರ್ಯಾಶ್ ಅಂತ ಹಾಕಿದ್ದೀನಿ ತಮ್ನೇಲ. ಅದು ನೋಡಿಬಿಟ್ಟು ಎಲ್ಲರೂ ಬಿಟ್ಕಾಯಿನ್ ಕ್ರ್ಯಾಶ್ ಆಗಿದೆ ಅನ್ನೋ ಅಂತ ನೀವು ಒಂದು ಸ್ವಲ್ಪ ಕ್ಯೂರಿಯಾಸಿಟಿಲೇ ಈ ವಿಡಿಯೋ ನೋಡೋಕೆ ಬಂದಿರಿ. ಆ್ಯಕ್ಚುಲಿ ನನ್ನ ಪ್ರಕಾರ ಡೈಲಿ ಟೈಮ್ ಫ್ರೇಮಲ್ಲಿ ಬಿಟ್ಕಾಯಿನ್ ಕ್ರ್ಯಾಶೇ ಆಗಿಲ್ಲ, ಒಂದು ರೇಂಜಲ್ಲೇ ಓಡಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲೆಷ್ಟು 60,000 ಸಪೋರ್ಟಾಗಿ ವರ್ಕ್ ಮಾಡ್ತಾ ಇದೆ. 73,100 200 ರೆಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದೆ. ಒಂದು ವೇಳೆ ಏನಾದರೂ ಈ ರೇಂಜ್ ಬ್ರೇಕ್ ಡೌನ್ ಆಯ್ತಂದರೆ ನಾವು ಲಾಂಗ್ ಎಲ್ಲಿ ನೋಡಬೇಕಪ್ಪ ಅಂತಂದರೆ ಈ ರೇಂಜ್ 52,950 ಆರ್ 53,000 ಇಲ್ಲಿ ಸಮ್ವೇರ್ ಎಲ್ಸ್ ಇಲ್ಲಿ ನಾವು ಲಾಂಗ್ ನೋಡ್ಬೋದು. ಅದು ಲಾಂಗು ಇಲ್ಲಿ ಬಂದ ತಕ್ಷಣ ಲಾಂಗ್ ಮಾಡ್ಬಾರ್ದು ಯಾವಾಗ ಭೀ. ಇಲ್ಲಿ ಬಂದ ತಕ್ಷಣ ನಾವು ಡೆಲ್ಟಾ ಟ್ರ್ಯಾಪ್ ಆಗಿದೆ ಎಲ್ಲ ಚೆಕ್ ಮಾಡಬೇಕು. ಅದು ಸಮ್ ಅದರ್ ಟೂಲ್ಸ್ ಯೂಸ್ ಮಾಡಬೇಕಾಗುತ್ತೆ. ಗೋ ಚಾಟಿಂಗ್, ಎಕ್ಸೋ ಚಾಟ್ಸ, ಸಮ್ ಎಕ್ಸ್ಟ್ರಾ ಪೇ ಮಾಡಿ ಅಲ್ಲೆಲ್ಲ ಅದು ಆ ಸಬ್ಸ್ಕ್ರಿಪ್ಷನ್ ತೊಗೊಂಡು ಅವೆಲ್ಲ ಯೂಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡಬೇಕಿತ್ತು ಆ ಡೆಲ್ಟಾ ಟ್ರ್ಯಾಪ್ ಆಗಿತ್ತು, ಮತ್ತು ವಿಗ್ ಬಿ ಬಿದ್ದಿತ್ತು, ಮತ್ತು ಮಾರ್ಕೆಟ್ ಸ್ಟ್ರಕ್ಚರು ಬ್ರೇಕ್ ಆಯಿತು. ನಾವು 15 ಮಿನಿಟ್ಸ್ ಚಾಟಲ್ಲಿ ಹೋಗ್ಬೇಕಾಗ್ತದೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಡೆಲ್ಟಾ ಟ್ರ್ಯಾಪ್ ಆಗಿದೆ ಇಲ್ಲ ಅಂತ ಅದು ಸಮ್ ಟೂಲ್ಸಲ್ಲಿ ಓಪನ್ ಮಾಡಿ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ. ನಾವೆಲ್ಲ ಮುಂದೆ ನಮಗೆ ಸ್ವಲ್ಪ ಏನಂತಾರೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆದರೂ ನಮಗೊಂಥರ ಮಾಡ್ಬೇಕು ವಿಡಿಯೋ ಕಂಟೆಂಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಂತ ಮನಸ್ಸಲ್ಲಿ ಭಾಳ ಹುಟ್ಟುತ್ತಂದರೆ ಅವೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆ ಡೆಲ್ಟಾ ಟ್ರ್ಯಾಪ್ ಆದಾಗ ನಾವು 15 ಮಿನಿಟ್ಸಲ್ಲಿ ಹೋಗಿ ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಎಲ್ಲ ಚೆಕ್ ಮಾಡಬೇಕು. ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಲಾಂಗ್ ತೊಗೋಬೋದು. ಈಗ ನೀವು ಅನ್ಕೋತಿರ್ಬೇಕು, ಏನಪ್ಪ ಮಾರ್ಕೆಟ್ ಸ್ಟ್ರಕ್ಚರ್, ಏನು ಹೊಸ ಟಾಪಿಕ್ ಹೇಳ್ತಾ ಇದ್ದಾರೆ ಇವರು, ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು. ಅದಕ್ಕೋಸ್ಕರ ನಾನು ಒಂದು ಮ್ಯಾಟಿಕ್ ಚಾರ್ಟ್ ಮಾಡಿದ್ದೀನಿ ನಿಮಗೆ. ಆ ಮ್ಯಾಟಿಕ್ ಚಾರ್ಟಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಎಲ್ಲಿಂದಪ್ಪ ಅಂದ್ರೆ ನಾವು ಡಿಸೆಂಬರ್ಲೇ ನಾನು ಮಾಡಿದ್ದೀನಿ, ಇಲ್ಲಿ ಇನ್ನಿಂದ ಮಾಡಿಲ್ಲ. ನಾರ್ಮಲ್ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿಂದ ಸೀದಾ ಹೈ ಹೋಗ್ಯೋದಪ್ಪ ಅಂತೇಳಿ. ಈ ಹೈ ಆದ ತಕ್ಷಣ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ನೋಡಿ. ಇಲ್ಲಿ ಹೈಲಿ ಒಮ್ಮೆ ಡೈರೆಕ್ಟ್ ಇಲ್ಲೋ ಈ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆಯಲ್ಲ, ಇಲ್ಲಿ ನಿಮ್ಗೆ ಕಾಣ್ತಾ ಇದಿರ್ಬೇಕು. ಅದಕ್ಕೆ ಲೋ ಬರ್ಕೊಂಡು ಆಮೇಲೆ ಲೋವರ್ ಹೈ ಐತಿ ಇಲ್ಲಿ. ಯಾಕಂದ್ರೆ ಈ ಹೈ ಬ್ರೇಕ್ ಮಾಡಿಲ್ಲಲ್ಲ, ಇಲ್ಲಿ ಕೆಳಗಡೆನೇ ಇದೆ ಲೋವರ್ ಹೈ. ಈ ಟೈಮಿಗೆ ನಾವೆಲ್ಲ ಲಾಂಗ್ ನೋಡ್ಬಾರ್ದು, ಯಾಕಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಇದು ನಾರ್ಮಲ್ ಜನರಲ್ ಸಣ್ಣ ಕಾನ್ಸೆಪ್ಟ್ ಹೇಳ್ತೀನಿ. ನಿಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ ಏನಂದ್ರೆ, ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಏನಂತೇಳಿ. ಲೋ ಆಯಿತು, ಲೋವರ್ ಹೈ ಆಯಿತು, ಆಮೇಲೆ ಮತ್ತೆ ಇದು ಲೋವರ್ ಲೋ ಇಲ್ಲಿ ಭೀ ಬರ್ಬೋದು. ಇಲ್ಲಿ ನಾವು ಒಮ್ಮೆ ಡೈರೆಕ್ಟ್ ತೊಗೊಂಡ್ಬಿಟ್ಟಿನಿ ನಿಮ್ಗೆ ಸಣ್ಣ. ಈಗಿನ ಮುಂದೆ ನಿಮಗೆ ಇನ್ನೂ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ನಾನು ನಿಮ್ಗೆ ಒಂದೊಂದು ಟಾಪಿಕ್. ಲೋವರ್ ಲೋ ಆಯಿತು, ಇಲ್ಲಿ ನೋಡಿ, ಇಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅದ. ಈ ಲೋವರ್ ಲೋ ಆದ ತಕ್ಷಣ ಇಲ್ಲಿ ಲೋವರ್ ಹೈ ಮಾಡಿದೆ ರೈಟಾ. ಆದ್ರೆ ಇಲ್ಲಿ ನಾ ಸ್ಟ್ರಾಂಗ್ ಲೋ ಅಂತ ಬರ್ದೀನಿ ನೋಡಿ. ಈ ಸ್ಟ್ರಾಂಗ್ ಲೋಗ್ ಅದು ಬ್ರೇಕೇ ಮಾಡಿಲ್ಲ, ಇಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಮಾರ್ಕೆಟ್. ಇಲ್ಲೇ ಇದೆ ನೋಡಿ. ಇಲ್ಲಿ ಬಂತಲ್ಲ, ಇಲ್ಲಿ ಲೋವರ್ ಹೈ ಆದ್ಮೇಲೆ ಇಲ್ಲಿ ಏನಾಯ್ತು, ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಚೇಂಜ್ ಆಗ್ಬಿಡ್ತೀವಿ. ಇದೆಲ್ಲ ಏನು ಬಿಯರ್ ಮಾರ್ಕೆಟ್ ಇದೆ ಇಲ್ಲಿವರೆಗೂ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಬ್ರೇಕ್ ಆಯ್ತಲ್ಲ, ಲೋವರ್ ಹೈ ಬ್ರೇಕ್ ಮಾಡ್ತೀವಿ, ಈಗ ಹೈಯರ್ ಹೈ ಆಗಿಬಿಡ್ತು ಇಲ್ಲಿಂದ. ಇಲ್ಲಿ ಏನದ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೇಕು, ಇಲ್ಲೊಂದು ಹಾಕಿದ್ದೀನಿ ನೋಡಿ. ಆಮೇಲೆ ಇದು ಆದ ತಕ್ಷಣ ಮತ್ತೆ ಇಲ್ಲೇ ಬಂತು. ಎಲ್ಲಪ್ಪ ಅಂದ್ರೆ ಇದೇ ಸಪೋರ್ಟಲ್ಲಿ ನೋಡಿ, ಇಲ್ಲಿ ಇದೇ ಸಪೋರ್ಟಿಗೆ ಬಂತು. ಮತ್ತೆ ಅಲ್ಲಿ ಬಂತ ಈ ಮಾರ್ಕೆಟ್ ಸ್ಟ್ರಕ್ಚರ್ನು ಬ್ರೇಕ್ ಮಾಡ್ತು. ಅಂದ್ರೆ ಇಲ್ಲೆಲ್ಲ ನಾವು ಲಾಂಗ್ ನೋಡ್ತಾ ಇರ್ಬೇಕು. ಈ ಬ್ರೇಕ್ ತಕ್ಷಣ ಲಾಂಗ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಈಗ ರೀಸೆಂಟ್ ಒಳಗೆ ಮತ್ತೆ ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆದ್ಮೇಲೆ ಮತ್ತೆ ಅದೇ ರೇಂಜಿಗೆ ಸ್ಟ್ರಾಂಗ್ ಏನು ಮಾಡಿದ್ದೀನಲ್ಲ, ಸ್ಟ್ರಾಂಗ್ ಲೋ ಅಲ್ಲೇ ಬಂದಿದೆ. ನನ್ನ ಪ್ರಕಾರ ಮ್ಯಾಟಿಕ್ ಇವಾಗ ಯಾರು ಇನ್ವೆಸ್ಟ್ಮೆಂಟು ಮಾಡ್ಬೋದು, ಪಾರ್ಟ್ಸಲ್ಲಿ ಬೈ ಬಿ ಮಾಡ್ಬೋದು. ಇಲ್ಲಾಂದ್ರೆ ನೀವು 2x 3x ತೊಗೊಂಡು 4x ತೊಗೊಂಡು ಲಾಂಗ್ ಮಾಡ್ಬೋದು. ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇತ್ತು, ಡಾಲರ್ಸ್ ಹೆಚ್ಚಿಗಿದ್ದು ಅಂದರೆ ಪಾರ್ಟ್ಸಲ್ಲಿ ಬೈ ಮಾಡಿ ಒಂದು $100-200 ಲಾಂಗ್ ಮಾಡಿಬಿಡಿ, 3x ಮಾಡಿಬಿಡಿ. ಏನಾಗಲ್ಲ, ಮಾರ್ಕೆಟ್ ಏನು ಅಂತ ಪರಿ ನಿಮಗೆ 30% ಕ್ರ್ಯಾಶ್ ಆದ್ರೂ ಭೀ 3xನ ನಿಮಗೆ ಏನು ನೀವು ಲಿಕ್ವಿಡಿಟಿನೇ ಆಗಲ್ಲ. ನಮ್ಮ ಹತ್ರ ಏನು ಭಾಳ ಮಂದಿ ಏನು ಜಾಸ್ತಿ ನಮಗೆಲ್ಲ ಆಸೆ, ನಾವು ಜಾಸ್ತಿ ಗಳಿಸ್ಬೇಕು ಒಂದೇ ಟ್ರೇಡ್ನಲ್ಲಿ ಒಮ್ಮೆ 500 ಹಾಕಿ $1,000 ಮಾಡ್ಬೇಕು. ಆ ಥರ ಆಗಲ್ಲ. ಆ ಥರ ನಾವು ಎಲ್ಲ ಮೊದಲು ಮಾಡಿಬಿಟ್ಟಿವಿ, ಎಲ್ಲ ಸಕ್ಸಸ್ ಆಗಿಲ್ಲ. ಆಮೇಲೆ ನಂತರ ನಾವು ಮಾರ್ಕೆಟ್ನಲ್ಲಿ ಹ್ಯಾಂಗ್ ಸ್ಟೇ ಮಾಡಬೇಕು, ಹ್ಯಾಂಗಾಗಿ ಕಾನ್ಫಿಡೆನ್ಸ್ ಗೇನ್ ಮಾಡಬೇಕು ಅಂತ ಹಳ್ಳು ನಾವು ಎಲ್ಲ ಲಾಸ್ ಮಾಡಿಕೊಂಡೆ. ಈಗ ಹಳ್ಳು ಮತ್ತು ಗ್ರೋತ್ ಆಗ್ತಾ ಇದ್ವಿ. ಅದಕ್ಕೆ ಯಾವಾಗೂ ಜಾಸ್ತಿ ಆಸೆ ಪಡಬೇಡ್ರಿ. ಜಾಸ್ತಿ ನಾವು 3x ಮಾಡಿ ಲಾಂಗ್ ಮಾಡ್ಬೋದು, ಯಾವಾಗ ಏನು ಟೆನ್ಷನ್ ಇಲ್ಲ. ನೀವು ಇಲ್ಲಿ ತೆಳಗೆ ಬಂದರೆ ಮತ್ತೆ ನೀವು ಲಿಕ್ವಿಡಿಟಿ ಮತ್ತೆ ಜೀರೋ ಮಾಡ್ಕೋಬೋದು. ನೀವು ಹೆಚ್ಚು ಕಮ್ಮಿ ಆದ್ರೆ ನೀವು ಅದು ನಿಮ್ಮ ಸ್ಟ್ರಾಟಜಿ. ನನಗೆ ಗೊತ್ತು ನಮ್ಮ ಮಾರ್ಕೆಟ್ ಸ್ಟ್ರಕ್ಚರ್ನಾಗ ಯಾವ ಟೈಪ್ ಸ್ಟ್ರಾಟಜಿ. ಯಾಕಂದ್ರೆ ನಾನು ಒಂದು 3-4 ವರ್ಷ ಆಯ್ತು ನಾನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಯಾವ ಸ್ಟ್ರಾಟಜಿ ಮಾಡಿದ್ರೆ ನಾನು ಸರ್ವೆ ಆಗ್ತೀನಿ ಇಲ್ಲ ಅಂತೇಳಿ. ಅದೇ ಥರ ನೀವು ಮಾಡ್ಕೋತೋದ್ರೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗ್ತದೆ. ಅದಕ್ಕೆ ನಾನು ನಾರ್ಮಲ್ ಇವತ್ತೇನಪ್ಪ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಹೇಳೀನಿ, BTCದು ಚಾರ್ಟ್ ಬಗ್ಗೆ ಹೇಳಿದ್ದೀನಿ.
BTC ಇನ್ನೂ ಕ್ರ್ಯಾಶ್ ಆಗಿಲ್ಲ. ಸುಮ್ಮ ತಮ್ನೇಲ್ ಹಾಕಿದ್ದೀನಿ ಎಲ್ಲರಿಗೆ ಒಂದು ಕ್ಯೂರಿಯಾಸಿಟಿ ಬರಲಿ ಅಂತೇಳಿ. ಆ್ಯಕ್ಚುಲಿ BTC ಕ್ರ್ಯಾಶ್ ಆಗ್ತಾ ಇದೆ ಅಂದರೆ ಅವರು ತಪ್ಪು. ಆ್ಯಕ್ಚುಲಿ ಅದು ಒಂದು ರೇಂಜ್ನಾಗ ಓಡಾಡ್ತಾ ಇದೆ, ಡೈಲಿ ಟೈಮ್ ಫ್ರೇಮ್ನಾಗ ರೇಂಜ್ನಾಗೆ ಇದೆ ಅದು. ಅದು ಬ್ರೇಕ್ ಡೌನೇ ಆಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಕಾನ್ಸೆಪ್ಟ್ ನಿಮಗೆಲ್ಲ ಹೇಳ್ಬೇಕಂದ್ರೆ ಬಿಟ್ಕಾಯಿನ್ ಹ್ಯಾವಿಂಗ್ ಕೌಂಟ್ ಡೌನ್ ಇನ್ನೂ 2 ದಿನ ಇದೆ. ನಾವು ಬಿಟ್ಕಾಯಿನ್ ಹ್ಯಾವಿಂಗ್ ಆದ ತಕ್ಷಣ ಭಾಳಷ್ಟು ಬುಲಿಶ್ ಇದ್ದೀವಿ ನಾವು. ಯಾಕಂದ್ರೆ ನಾವು ಬಿಟ್ಕಾಯಿನ್ ಹ್ಯಾವಿಂಗ್ ಆದ ತಕ್ಷಣ ಅದೇನು ಸಪ್ಲೈ ಇರುತ್ತಲ್ಲ, ಸಪ್ಲೈ ಒಮ್ಮೆ ಆಫ್ ಆಗಿಬಿಡುತ್ತೆ. ಆಫ್ ಆದ ತಕ್ಷಣ ಯಾವಾಗ ಸಪ್ಲೈ ಕಮ್ಮಿ ಆಗಿಬಿಡುತ್ತೆ, ಡಿಮ್ಯಾಂಡ್ ಹೆಚ್ಚಾಗ್ತದೆ ಅದ್ರ ಬಗ್ಗೆ. ಅವಾಗ ನಾವು ಬಿಟ್ಕಾಯಿನ್ ಅವಾಗ ಈಗ ಯಾರು ತೊಗೋತಾರ್ರಿ 60,000ರಲ್ಲಿ, ಬಿಟ್ಕಾಯಿನ್ ಭಾಳ ಆಲ್ ಟೈಮ್ ಆಗಿ ಹೋಗಿದೆ, ಕ್ರಾಸ್ ಆಗಿದೆ, ಹಂಗೆ ಹೇಳ್ತಾರೆ. ಆಮೇಲೆ ಬಿಟ್ಕಾಯಿನ್ ಹ್ಯಾವಿಂಗ್ ಆದ ತಕ್ಷಣ ನನ್ನ ಪ್ರಕಾರ 120 120 ಹೋಗ್ಬೋದು. 100 100K ಹೋಗ್ಬೋದು ನನ್ನ ಪ್ರಕಾರ. ಅಲ್ಲಿವರೆಗೂ ನಾನಂತೂ ಬುಲಿಶ್ ಇದ್ದೀನಿ ಬಿಟ್ಕಾಯಿನಲ್ಲಿ. ನಂದು ಆಲ್ರೆಡಿ ಮ್ಯಾಟಿಕ್ನಾಗ ಟ್ರೇಡ್ ಇವೆ ಮತ್ತು ಡಾಟಲ್ಲಿವೆ. ಬಿಟ್ಕಾಯಿನಲ್ಲೇ ಸ್ವಲ್ಪ ಬೈ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಎಲ್ಲೆಲ್ಲಿ ಸಪೋರ್ಟ್ ಇರುತ್ತೆ ಅಲ್ಲೆಲ್ಲ ನಾ ಪಾರ್ಟ್ನಾಗ ಬೈ ಮಾಡ್ತಾ ಇದ್ದೀನಿ. ನಾನಂತೂ ಬುಲಿಶ್ ಇದ್ದೀನಿ. ನಾನು ಈಗ ಹೇಳೋದೇನು ಈ ವಿಡಿಯೋ ಥ್ರೂ ನಿಮಗಂದರೆ, ನೀವು ಬಿಟ್ಕಾಯಿನ್ನ ಕಂಪಲ್ಸರಿ ಬೈ ಮಾಡಿ. ನೀವು ಅದು ಭಾಳ ನನ್ನ ಪ್ರಕಾರ ಇನ್ನಾದ್ರೂ ಬಕ್ಕುಳ್ ಡಿಮ್ಯಾಂಡ್ ಅದ ಮುಂದೆ. ಅವಾಗ ನೀವು ಬೆಳೆದ್ರೆ 60,000 ಸಿಗಲ್ಲ. ನಾವೇ ನೋಡಿದವ್ರಿದ್ದೀವಿ. 15,000 18,000 ಬಂದಾಗ ಯಾರು ತೊಗೋತಾರೆ, 10,000 ಹೊತ್ತು, ಇನ್ನೂ 5,000 ಹೊತ್ತು, ಅದು ಹೋಗಲಿಲ್ಲ. ಅದು ನಾವು ಬೈನೇ ಮಾಡ್ಲಿಕ್ಕಾಗಲಿಲ್ಲ ಅಲ್ಲಿ. ಯಾವಾಗ ಈ ಬ್ಲ್ಯಾಕ್ ರಾಕ್ ದೊಡ್ಡ ಫರ್ಮ್ಗಳೆಲ್ಲ ಎಂಟ್ರಿ ಮಾಡಿದಾರಲ್ಲ, ಬಿಟ್ಕಾಯಿನ್ ಡಿಮ್ಯಾಂಡೇ ಚೇಂಜ್ ಆಗಿದೆ. ಈ ಬರೋ ದಿನಗಳು ಇನ್ನೂ ಬರ್ತಾ ಅದು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತದೆ. 100% 100K ಹೋಗ್ತದೆ ಅದು. ಅದಕ್ಕೆ ನಂದೇನು ಎಕ್ಸ್ಪೀರಿಯನ್ಸ್ ಶಾರ್ಟ್ ವಿಡಿಯೋಲಿ, ನಂದು ಇದು ಫಸ್ಟ್ ವಿಡಿಯೋ. ಆದಷ್ಟು ಭಾಳ ಮಂದಿ ಈ ವಿಡಿಯೋಗೆ ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದು ಅಷ್ಟೇ. ಆಯ್ತು, ನಾನು ಮುಂದೆ ಬರ್ತಾ ನಿಮ್ಗೆ ಎಕ್ಸೋ ಚಾಟ್ ಬಗ್ಗೆ ಹೇಳ್ತೀನಿ, ಗೋ ಚಾಟಿಂಗ್ ಬಗ್ಗೆ ಹೇಳ್ತೀನಿ. ನನಗೆ ಎಷ್ಟು ನಾಲೆಜ್ ಇದೆ ಅದು ನಾನು ನಿಮ್ಗೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.